ಹಾಲೆಲುಯಾ, ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿ ಮಹಿಮೆ ಪಡಿಸಿದ್ದೇವೆ, ಅದಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಈಗ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ದೇವರೇ, ನಿಮಗೆ ಮಹಿಮೆ ಆಗಲಿ ರಾಜಾವೇ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ, ಈ ಮಾರ್ಕನ್ ಸುವಾರ್ತೆಯಿಂದ ಸ್ವಾಮಿ ದೇವರೇ, ನೀವು ಮಾತನಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಸ್ವಾಮಿ, ನೀವು ಮಾತನಾಡ್ರಿ ಅಪ್ಪ. ಪವಿತ್ರಾತ್ಮರೇ, ನೀವು ಮಾತನಾಡ್ರಿ, ನಾವು ಕೇಳುತ್ತೇವಪ್ಪ. ಕೇಳಿದ ಮಾತ್ರವಲ್ಲದೆ ಸ್ವಾಮಿ, ಅದ್ರ ಪ್ರಕಾರನೇ ಜೀವಿಸಲಿಕ್ಕೆ ಸ್ವಾಮಿ ನಮಗೆ ಸಹಾಯವನ್ನು ಮಾಡು. ಯೇಸು ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪರಲೋಕದ ತಂದೆಯಾದ ದೇವರೇ. ಇಲ್ಲಿ ಒಂದು ವಾಕ್ಯ ಹೋಗೋಣ. ಮಾರ್ಕನ್ ಸುವಾರ್ತೆ 8ನೇ ಅಧ್ಯಾಯ, ಅದರಲ್ಲಿ 34ನೇ ವಚನವಾಗಿದೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂತ ಮಾತಾಗಿದೆ. ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯೇಸು ಸ್ವಾಮಿ ಶಿಷ್ಯರಿಗೆ ಮಾತ್ರ ಅಲ್ಲದೆ ಆ ದೇಶದ ಜನಗಳಿಗೂ ಎಲ್ಲರಿಗೂ ಕರೆದು ಒಟ್ಟುಗೂಡಿಸಿ ಅಲ್ಲಿ ಸ್ವಾಮಿ ಹೇಳುವುದು ಏನಂತ ಹೇಳಿದರೆ, ಜನರ ಗುಂಪಿಗೂ ಹತ್ತಿರ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ. ಹಾಲೆಲೂಯಾ. ಅಲ್ಲಿ ಶಿಷ್ಯರಿಗೆ ಮಾತ್ರ ಅಲ್ಲಿ ಕರೆದಿಲ್ಲ, ಬರೀ ಜನರಿಗೆ ಮಾತ್ರ ಕರೆದಿಲ್ಲ, ಶಿಷ್ಯರಿಗೂ ಮತ್ತು ಜನರುಗಳಿಗೂ ಕರೆದು ಅವಾಗ ಹೇಳುವಂತ ಮಾತಾಗಿ ಏನಾಗಿದೆ ಅಂದ್ರೆ, ಅಲ್ಲಿಗೆ ಶಿಷ್ಯರಿಗೂ ಸೇರಿ ಹೇಳ್ದಂಗಾಯ್ತು. ಯಾವನಿಗಾದರ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ. ಹಾಲೆಲೂಯಾ. ಈಗ ವಾಕ್ಯದಲ್ಲಿ ಯಾರಿಗಾರು ಹೋಗಿ ಗಾಸ್ಪಲ್ ಹೇಳುವಾಗ ಶುಭವರ್ತಮಾನ ಯೇಸು ಸ್ವಾಮಿ ಹೆಸರಿನಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಿ ಅವ್ರ ಕುಟುಂಬಕ್ಕೆ ಶುಭ ವರ್ತಮಾನವನ್ನು ಸಾರುವಾಗ ಅವರಿಗೆ ಹೇಳುವುದೇನೆಂದರೆ, ಪರಲೋಕ ರಾಜ್ಯ ಸಮೀಪವಾಗಿದೆ. ಯೇಸು ಸ್ವಾಮಿ ಕಡೆಗೆ ನೀವು ತಿರುಗಿಕೊಳ್ಳದಾದರೆ ಪರಲೋಕ ರಾಜ್ಯ ನಿಮಗೆ ಖಂಡಿತವಾಗಿ ದೇವರು ತಪ್ಪಿಸುವುದೇ ಇಲ್ಲ. ಆಕಾಶ ಭೂಮಿ ಒಂದು ವೇಳೆ ಅಳಿದು ಹೋಗ್ಬೋದು, ನನ್ನ ಮಾತು ಎಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಲ್ಲೆಲೂಯಾ. ದೇವರು ಕೊಡುವಂತ ಮಾತಾಗಿದೆ. ಇವತ್ತು ಮನುಷ್ಯ ಕೊಟ್ಟು ನಾಳೆ ಮರೆತು ಹೋಗಬಹುದು, ಆದರೆ ಪರಮಾತ್ಮನು ಯಾವತ್ತು ಒಂದು ಮಾತು ಹಾಡಿದರೆ, ಯಾಕೆಂದ್ರೆ ಒಂದೊಂದು ಮಾತಿನ ಮೇಲೆ ಸಮುದ್ರವೇ ಶಾಂತವಾಗು ಅಂದ್ರೆ ಶಾಂತವಾಯಿತು. ಸಮುದ್ರ ನಾಳೆ ಶಾಂತ ಆಗ್ಲಿಲ್ಲ, 2 ಗಂಟೆ ಬಿಟ್ಟು ಶಾಂತವಾಗ್ಲಿಲ್ಲ. ಹಲ್ಲೆಲೂಯಾ. ಗಾಳಿಯೇ ನಿಲ್ಲು ಅಂತ ಹೇಳಿದ್ರೆ, ತಡಿ ಸ್ವಾಮಿ, ನಾನು ಇನ್ನೂ ಸ್ವಲ್ಪ ಊರುಗಳೆಲ್ಲ ಸುತ್ತಾಡ್ಕೊಂಡು ಗಾಳಿ ಎಲ್ಲ ಜೋರಾಗಿ ಬರ ಮಾಡಿ ಮರದ ಎಲೆ ಎಲ್ಲ ಅಲ್ಲಾಡಿಸ್ಬಿಟ್ಟು ಆಮೇಲೆ ಆ ಮರದ ಎಲೆ ಎಲ್ಲ ಕೆಳಗೆ ಬೀಳಿಸಿ ನಾನು ಆಮೇಲೆ ನಿಂತ್ಕೊಳ್ತೀನಿ ಅಂತ ಗಾಳಿ ಸತಾ ಹೇಳಲಿಲ್ಲ. ಹಲ್ಲೆಲೂಯಾ. ಒಂದು ಮಾತಿನ ಮೇಲೆ ನೀನು ಒಂದು ಆರ್ಡರ್ ಮಾಡು ಸಾಕು, ಅಲ್ಲಿ ಕಾರ್ಯ ನಡೀತದೆ. ಇವತ್ತು ಯಾರಿಗಾದರೆ ನಾವು ಆ ತರ ಬೆಳಿಬೇಕು ಎಂಬುದಾಗಿದ್ರೆ ಕ್ರಿಸ್ತನಲ್ಲಿ ನಂಬಿಕೆ ಉಳ್ಳವರಾಗಿರ್ರಿ. ಅವಾಗ ದೇವರು ಖಂಡಿತ ಇದೆಲ್ಲ ನೆರವೇರಿಸುವವರಾಗಿದ್ದಾರೆ. ಹಾಲೆಲೂಯಾ. ಈ ಬರೀ ನಾವು ಬೈಬಲಲ್ಲಿ ಓದಿ ದೇವರು ಮಾಡಿದ್ದಾರೆ, ನಾವು ಬರೀ ಕೇಳೋಣ ಅಲ್ಲ, ನಿಮಗೂ ನಾನು ಈ ಭೂಮಿ ಮೇಲೆ ಅಧಿಕಾರ ಕೊಟ್ಟಿದ್ದೇನೆ. ಹಾಲೆಲೂಯಾ. ಅದಕ್ಕೆ ಮಾರ್ಕನ್ ಸುವಾರ್ತೆಯಲ್ಲಿ ಅದೇ 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 ಅಧ್ಯಾಯದಲ್ಲಿ ಇರ್ತದೆ, ಲೋಕದ ಕಟ್ಟೆ ಕಡೆ ಒಳಗೆ ಹೋಗಿ ನೀವು ದೇವರ ಶುಭ ವರ್ತಮಾನವನ್ನು ಸಾರಿರಿ. ಹಲ್ಲೆಲೂಯಾ. ರೋಗಗಳನ್ನ ಬಿಡಿಸಿರಿ, ದೆವ್ವಗಳನ್ನ ಬಿಡಿಸಿರಿ, ಅನೇಕ ಮಹತ್ ಕಾರ್ಯಗಳನ್ನು ಮಾಡ್ರಿ ನೀವು ಅಂತ ಹೇಳಿದ್ದಾರೆ. ದೇವರು ನಾನೇ ಹೋಗಿ ಮಾಡ್ತೀನಿ ಅಂತ ಹೇಳಿದಾರ? ನಾನು ಮಾಡಿ ಬಿಟ್ಟಿದ್ದೀನಿ, ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ, ಹೋಗಿ ಸಹೋದರ ಸಹೋದರಿಯರೇ ಮಾಡ್ರಿ. ನನ್ನ ಹೆಸರಿನ ಮೇಲೆ ದೆವ್ವಗಳು ಬಿಡಿಸ್ರಿ. ಯಾರ ಹೆಸರಿನ ಮೇಲೆ? ಯೇಸು ಸ್ವಾಮಿ ಹೆಸರಿನ ಮೇಲೆ. ಅದಕ್ಕೆ ದೆವ್ವಗಳು ನಡುತ್ತವೆ. ದಾವೀದನ ಕುಮಾರನೇ, ನನ್ನ ಕೊಡವೆ ನಿನಗೇಕೆ? ನನ್ನ ಸಮಯ ಇನ್ನೂ ಬಂದಿಲ್ಲ, ಆಗಲೇ ನನ್ನನ್ನು ಕಾಡಕ್ಕೆ ಬಂದೀಯಾ? ಹಲ್ಲೆಲೂಯಾ. ಅಂದರೆ ಅರ್ಥ, ಆಕಾಶ ಭೂಮಿಯನ್ನು ನಿರ್ಮಾಣ ಮಾಡಿದಂತ ದೇವರು ಒಂದು ಮಾತು ಹೇಳಿದರೆ ನೆರವೇರಿದಿಲ್ವೋ? ಖಂಡಿತ ನೆರವೇರ್ತದೆ. ಆದರೆ ಕೆಲವೊಂದು ಪಾಪಗಳೇ ನಮಗೆ ಅಡ್ಡಿಯಾಗಿ ನಿಂತಿದೆ. ನಮ್ಮ ಪ್ರಾರ್ಥನೆ ಪರಲೋಕ ಮುಟ್ಟುತ್ತಾ ಇಲ್ಲ, ನಮ್ಮ ಕೂಗನ್ನು ದೇವರ ರಾಜ್ಯಕ್ಕೆ ಹೋಗುತ್ತಾ ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ಹಂತ ಹಂತವಾಗಿ ನಿನ್ನ ನಂಬಿಕೆ ಎಷ್ಟೆಷ್ಟಿದೆಯೋ, ಎಷ್ಟೆಷ್ಟು ವೃದ್ಧಿ ಆಗ್ತಾ ಇದೆಯೋ ಅಷ್ಟಷ್ಟು ಪ್ರತಿಫಲ ನಾನು ಕೊಡ್ತೇನೆ. ಏಕ್ದಮ್ ನಂಬ್ತೀಯಾ, ಒಳ್ಳೆ ಪ್ರತಿಫಲ. ಸ್ವಲ್ಪ ನಂಬ್ತೀಯಾ, ಸ್ವಲ್ಪ ಗುಣ.
ಹಾಗಾಗಿ ಹಾಗೆ ಇರದಂತೆ ನಾವು ಸಂಪೂರ್ಣವಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡ್ಬೇಕು. ಇಲ್ಲಿ ಕೆಳಗಡೆ ಹೇಳ್ತದೆ, ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾ ನನ್ನ ಹಿಂದೆ ಬರಲಿ. ಹಾಲೆಲೂಯಾ. ಶಿಲುಬೆ ಅಂತಂದ್ರೆ ಇವತ್ತು ಎಷ್ಟೋ ಜನ ಹೇಗೆ ಶಿಲುಬೆ ಮಾಡ್ಕೊಂಡು ನಾನು ಎತ್ಕೊಂಡು ಬರಲಿ ಅಲ್ಲ. ಈ ಲೋಕದ ವೈಭವ, ಜಂಜಾಟಗಳು, ಈ ಲೋಕದ ಆಶೆಗಳು, ಆಕಾಂಕ್ಷೆಗಳು ಎಲ್ಲವನ್ನು ದೂರ ಮಾಡಿ ದೇವರ ವಾಕ್ಯವನ್ನು ಹಿಡಿದುಕೊಂಡು ಪ್ರಾರ್ಥನೆ ಎಂಬ ಶಿಲುಬೆಯನ್ನು ಎತ್ತಿಕೊಂಡು ಪ್ರತಿ ದಿವಸ ನಾವು ಯೇಸು ಸ್ವಾಮಿಗೆ ಹತ್ರವಾಗಬೇಕು. ಅದೇ ನನ್ನ ಹಿಂದೆ ಬರಲಿ ಅಂದ್ರೆ ಅರ್ಥ. ನಾವು ಶಿಲ್ಬೆ ತೆಗೆದುಕೊಂಡು ಎಲ್ಲೋ ಹೋಗುವಂಥದ್ದಲ್ಲ, ಮನೇಲೇ ಕುತ್ಕೊಂಡು ಪ್ರಾರ್ಥನೆ ಮಾಡಿ ದಿನಾ ದಿನ ಹೊಸ ಹೊಸ ವಾಕ್ಯಗಳನ್ನ ಕೇಳಿ. ಅದಕ್ಕೆ ಭಕ್ತ ಹಾಡು ಹೇಳ್ತಾನೆ, ದಿನ ದಿನವೂ ಹೊಸದಾಗಿದೆ ಮನಮರೆಗುವ ದೇವನೇ యేసయ్య, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವರು యేసయ్య, ಮನಸಾರೆ ನಿನ್ನ ಸ್ತುತಿಸಿ ಕೊಂಡಾಡುವೆ. ಹಾಲೆಲೂಯಾ. ಅವಾಗ ದೇವರು ಮನ ಮರುಗುದಿಲ್ಲವೋ? ಆಜು ಬಾಜು ಮನೆಯವರು ಸಿಟ್ಟು ಮಾಡ್ಕೋಬಹುದು, ಒಂದು ವೇಳೆ ಊರಿಗೂರೇ ಸಿಟ್ಟು ಮಾಡ್ಬೋದು, ದ್ವೇಷ ಕಾರ್ಬೋದು. ದೇವರು ಹಾಗಲ್ಲ. ಅದಕ್ಕೆ ನಿನ್ನ ಜ್ಞಾನ ಬೇರೆ. ನಿನ್ನ ಜ್ಞಾನ ಈ ಭೂಮಿಗೆ ಮಾತ್ರ ಸೀಮಿತವಾಗಿದೆ. ನನ್ನ ಆಲೋಚನೆ, ನನ್ನ ಜ್ಞಾನ ಇಲ್ಲಿದಲ್ಲ ಮಕ್ಕಳೇ. ನನ್ನ ಜ್ಞಾನ ಪರಲೋಕದ ಜ್ಞಾನವಾಗಿದೆ. ನಾನು ಆ ಜ್ಞಾನದ ಮೇಲೆ ನಾನು ಸೃಷ್ಟಿ ಮಾಡಿದ್ದೇನೆ ಅಂತ ದೇವರು. ಅದಕ್ಕಾಗಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವನು ಅದನ್ನು ಕಳೆದುಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಯಾರು ಈ ಲೋಕದಲ್ಲಿ ಪ್ರಾಣ ಉಳಿಸ್ಕೋಬೇಕು, ನಾನು ಇನ್ನೂ ಜೀವಂತವಾಗಿರಬೇಕು, ಈ ಲೋಕದ ಆಶೆ ಆಕಾಂಕ್ಷೆ ಎಲ್ಲ ಅನುಭವಿಸ್ಬೇಕು ಅಂತ ಹೇಳ್ತಾನೋ, ಇಲ್ಲಿಗೆ ಸೀಮಿತ. ಪರಲೋಕ ರಾಜ್ಯ ಅಂತವರು ಸೇರುವುದಿಲ್ಲ. ನಾ ಯೇಸು ಸ್ವಾಮಿಗಾಗಿ ಜೀವಿಸ್ತಾ ಇದ್ದೇನೆ, ಯೇಸುವಿಗಾಗಿ ನಾನು ಸಾಯುತ್ತೇನೆ ಎಂಬುದಾಗಿ ವಾಗ್ದಾನದ ಮೇರೆಗೆ ನಡೀತಾನೋ, ಈ ಲೋಕ ಬಿಟ್ಟರೆ ಪರಲೋಕ ರಾಜ್ಯ ಅಂತವರು. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ಯಾವನು ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಈ ಭೂಮಿ ಮೇಲೆ ಬದುಕ್ತಾನೋ ಅವನು ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ನನ್ನ ನಿಮಿತ್ತ ಹಿಂಸೆಯನ್ನು ತಾಳಿಕೊಂಡು ಕಷ್ಟವನ್ನು ಸಹಿಸಿಕೊಂಡು ಇರ್ತಾನೋ ಅವನಿಗೆ ಪರಲೋಕ ರಾಜ್ಯದಲ್ಲಿ ಅವನಿಗೆ ಒಳ್ಳೆ ಪ್ರತಿಫಲ ನಾನು ಕೊಡ್ತೇನೆ. ಹಲ್ಲೆಲೂಯಾ. ಅದಕ್ಕೆ ಉಳಿಸ್ಕೊಳ್ಬೇಕನ್ನು ಒಬ್ಬ ಮನುಷ್ಯವನ್ನು ನೋಡಿ, ಒಬ್ಬ ಮನುಷ್ಯನು ಲೋಕವೆಲ್ಲ ಸಂಪಾದನೆ ಮಾಡಿಕೊಂಡರೂ ಪ್ರಾಣ ನಷ್ಟ ಪಟ್ಟರೆ ಅವನಿಗೇನು ಪ್ರಯೋಜನ? ಹಲ್ಲೆಲೂಯಾ. ಎಂತಂತ ಹಣ, ಆಸ್ತಿಗಳು, ಬಂಗಲೆಗಳು, ಪ್ರಾಪರ್ಟಿಗಳು, ಬೇಕಾದಷ್ಟು ಐಷಾರಾಮಿ ಜೀವನ ಮಾಡ್ತೀಯಲ್ಲ, ಅಂತವನು ಲೋಕ ಎಲ್ಲ ನೀನು ಸಂಪಾದನೆ ಮಾಡಿದೆ ಮಗನೇ, ನಿಜ. ಆದರೆ ನಿನಗೆ ಪರಲೋಕದಲ್ಲಿ ಜಾಗವೇ ಇಲ್ಲಲ್ಲ. ಪ್ರಾಣ ನಷ್ಟ ಮಾಡಿಕೊಂಡರೆ ನಿನಗೇನು ಪ್ರಯೋಜನ? ಅದಕ್ಕೆ ದೇವರು ಹೇಳ್ತಾರೆ, ನನ್ನನ್ನು ಬಿಟ್ಟು ನೀವು ಏನೂ ಮಾಡ್ಲಾರ್ರಿ. ದೇವರನ್ನ ಮುಂದೆ ಇಟ್ಕೊಂಡು ಏನ್ ಬೇಕಾದ್ರೆ ಮಾಡು, ನ್ಯಾಯಬದ್ಧವಾಗಿ. ದೇವರು ನಿನ್ನ ಬಾಳಿನಲ್ಲಿ ಇಲ್ಲದೆ ನೀನು ಏನು ಮಾಡಿಕೊಂಡ್ರು ಈ ಭೂಮಿಗೆ ಸೀಮಿತ. ಆದ್ರೆ ಒಂದು ದಿವಸ ಪ್ರಾಣವನ್ನು ಕಳ್ಕೊಳ್ತೇವೆ. ಅದಕ್ಕಾಗಿ ಹಾಗಿರದಂತೆ ಇನ್ನು ಕೆಳಗಡೆ ವಾಕ್ಯಗಳಿದೆ. ಅದನ್ನ ಉಚಿತವಾದ ನಾಳೆ ಮಾತನಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆ ಉಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ ಮಾಡಿಕೊಳ್ತೇವೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟ ಒಂದು ಮಾರ್ಗ, ರಕ್ಷಣೆ ಮಾರ್ಗ ಯೇಸು ಸ್ವಾಮಿ ಮಾತ್ರವೇ ಆಗಿದೆ. ಅದಕ್ಕಾಗಿ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇನೆ ಸ್ವಾಮಿ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ತೇನೆ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ ಮಹಸ್ತ ದೇವರೇ ನಮ್ಮೆಲ್ಲರ ಮೇಲೆ ನಿಂತ ಪ್ರಾರ್ಥನೆ ಮಾಡಿಕೊಳ್ತೇನೆ. ವಿಡಿಯೋ ಮುಖಾಂತರ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ಕರ್ತನೆ, ಅವ್ರನ್ನ ಕರ್ತನೆ ವಾಕ್ಯದಲ್ಲೂ ಪ್ರಾರ್ಥನೆಯಲ್ಲೂ ಸ್ವಾಮಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲದರಲ್ಲೂ ಸ್ವಾಮಿ ಜಯವನ್ನು ಕಾಣುವಂತೆ ಕೃಪೆ ಕೊಡು, ಸಹಾಯ ಮಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ತೇನೆ, ಜೀವವುಳ್ಳ ಪರಲೋಕ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.